ಫಸ್ಟ್ ಟೈಮ್ ಬೇಳೆ ಒಬ್ಬಟ್ಟು ಮಾಡ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ತುಂಬಾ ಈಸಿಯಾಗಿ ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕೆ ಮೊದಲಿಗೆ 1 ಕಪ್ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಇದಕ್ಕೆ 1 ಚಿಟಿಕೆ ಉಪ್ಪು ಮತ್ತು ಸ್ವಲ್ಪ ಅರಿಶಿನ. ಈಗ ಇದನ್ನ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೋಬೇಕು. ಒಟ್ಟಿಗೆ ನೀರು ಹಾಕೊಂಡ್ರೆ ತುಂಬಾ ತೆಳುವಾಗ್ಬಿಡತ್ತೆ. ಸೊ ಹಾಗಾಗಿ ಸ್ವಲ್ಪನೇ ನೀರು ಹಾಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿರ್ಲಿ ಆ ತರ ಹದಕ್ಕೆ ಕಲ್ಸ್ಕೊಂಡಾದ್ಮೇಲೆ ಇದಕ್ಕೊಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕೊಂಡು ನೀಟಾಗಿ ಕಲ್ಸ್ಕೋಬೇಕು. ಮತ್ತೊಮ್ಮೆ ಆದ್ಮೇಲೆ ಮತ್ತೆ ಅದ್ರ ಮೇಲೆ 1-2 ಸ್ಪೂನ್ ಎಣ್ಣೆ ಹಾಕಿ ಇದನ್ನ ಈ ತರ ಸ್ಪ್ರೆಡ್ ಮಾಡಿ 2ರಿಂದ 3 ಅವರ್ ತೆಗೆದಿಟ್ಬಿಡಿ. ನೀವು ಮಧ್ಯಾಹ್ನಕ್ಕೆ ಒಬ್ಬಟ್ಟು ಮಾಡ್ತೀರಾ ಅಂತಂದ್ರೆ ಬೆಳಿಗ್ಗೆನೆ ಕಣಕನ ಕಲ್ಸಿಟ್ಕೊಂಡ್ಬಿಡಿ. ಇಲ್ಲಿ ಹೂರ್ಣ ಮಾಡ್ಕೊಳ್ಳೋದಿಕ್ಕೆ ಬೇಳೆನ ಚೆನ್ನಾಗಿ ತೊಳೆದು ಅರ್ಧ ಗಂಟೆವರೆಗೂ ನೆನೆ ಇಡಬೇಕು. ಹೀಗೆ ನೆನೆ ಇಡೋದ್ರಿಂದ ಬೇಳೆ ಚೆನ್ನಾಗಿ ಬೇಗ ಬೇಯತ್ತೆ. ನಾವಿದನ್ನ ಕುಕ್ಕರಲ್ಲಿ ಮಾಡ್ಕೊಳ್ಳೋದಿಲ್ಲ. ಇದನ್ನ ಡೈರೆಕ್ಟ್ ಆಗಿ ಪಾತ್ರೆನಲ್ಲಿ ಬೇಯಿಸ್ಬೇಕು. ಈಗ ಅರ್ಧ ಗಂಟೆ ಆಗಿದೆ. ಈಗ ನಾನಿಲ್ಲೊಂದು ಪಾತ್ರೆಗೆ ನೀರನ್ನ ಬಿಸಿಗಿಟ್ಟಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದ್ಮೇಲೆ ನೆನೆಸಿರೋ ಅಂತ ತೊಗರಿ ಬೇಳೆನ ಬೇಯೋದಿಕ್ಕೆ ಹಾಕೋಬೇಕು. ಇದ್ರ ಜೊತೆಗೆ 1 ಸ್ಪೂನ್ ಎಣ್ಣೆ ಕೂಡ ಹಾಕೋಬೇಕು. ಬೇಳೆನ ತುಂಬಾ ಮೆತ್ತಗೆ ಬೇಯಿಸಬಾರ್ದು. ಇದು ಹೀಗೆ ಬಿಡಿಬಿಡಿಯಾಗಿರ್ಬೇಕು, ಆದ್ರೆ ಬೆಂದಿರ್ಬೇಕು. ಈಗ ನಾನಿಲ್ಲಿ ಸ್ವಲ್ಪ ಬೇಳೆನ ಒಬ್ಬಟ್ಟಿನ ಸಾರಿಗೆ ತೆಗೆದಿಡ್ತಿದ್ದೀನಿ. ಈಗ ಒಂದು ಪಾತ್ರೆಗೆ 1/4 ಕಪ್ ಅಷ್ಟು ಬೆಲ್ಲ ಹಾಕೊಂಡು ಸ್ವಲ್ಪ ನೀರ್ ಹಾಕಿ ಕರಗಿಸ್ಕೊತಿದ್ದೀನಿ. 1 ಕಪ್ ಬೇಳೆಗೆ 1/4 ಕಪ್ ಅಷ್ಟು ಬೆಲ್ಲ ಬೇಕಾಗತ್ತೆ. ಒಂದಕ್ಕೊಂದು ಸಮ ಆಗತ್ತೆ. ಆದ್ರೆ ಕಣಕ ಸಪ್ಪೆ ಇರೋದ್ರಿಂದ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋಬೇಕು. ಈಗ ಇದು ಚೆನ್ನಾಗಿ ಬೇಯಬೇಕು. ಬೇಳೆ ಆಲ್ರೆಡಿ ಬೆಂದಿರೋದ್ರಿಂದ ತುಂಬಾ ಹೊತ್ತೇನ್ ಬೇಕಾಗಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ 1/4 ಕಪ್ ಅಷ್ಟು ಹಸಿ ಕಾಯಿ ತುರಿನ ಹಾಕೊಂಡಿದ್ದೀನಿ. ಇದು ಹಾಕಿ ಸ್ವಲ್ಪ ಹೊತ್ತಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನ ತಣ್ಣಗೆ ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದ್ರ ಜೊತೆ 2 ಏಲಕ್ಕಿನ ಹಾಕೊಂಡು ಇದನ್ನ ರುಬ್ಕೋಬೇಕು. ಈಗ ಈ ಕಣಕನ ಮತ್ತೊಮ್ಮೆ ಈ ತರ ನಾದ್ಕೋಬೇಕು. ಈಗ ನಾನಿಲ್ಲಿ ಬಟರ್ ಪೇಪರ್ಗೆ ಎಣ್ಣೆನ ಸವರ್ಕೊಂಡು ಕಣಕನ ಫಸ್ಟ್ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ಅದಾದ್ಮೇಲೆ ಹೂರ್ಣ ಇಟ್ಟು ಇದನ್ನ ಈ ತರ ನೀಟಾಗಿ ತಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ತದೆ. ಅಂಡ್ ಇದು ಅಂಟ್ಕೊಳ್ಳೋದು ಇಲ್ಲ, ತುಂಬಾ ಈಸಿಯಾಗಿ ಬರುತ್ತೆ. ಇದು ತುಂಬಾ ಈಸಿ ಮೆಥಡ್ ಫಸ್ಟ್ ಟೈಮ್ ಮಾಡ್ತಿರೋರ್ಗೆ. ಒಬ್ಬಟ್ಟನ್ನ ತುಂಬಾ ಹೊತ್ತು ಬೇಯಿಸಬಾರ್ದು. ತುಂಬಾ ಹೊತ್ತು ಬೇಯಿಸಿದ್ರೆ ಗಟ್ಟಿ ಆಗತ್ತೆ ಚಪಾತಿ ತರ. ನೋಡಿದ್ರಲ್ಲ, ತುಂಬಾ ಕಾಂಪ್ಲಿಕೇಟೆಡ್ ಪ್ರಾಸೆಸ್ ಏನೂ ಇಲ್ಲದೆ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ. ಇದೊಂದು ಬಿಗಿನರ್ ಫ್ರೆಂಡ್ಲಿ ಒಬ್ಬಟ್ಟು ಅಂತ ಹೇಳ್ಬೋದು. ತುಂಬಾ ಈಸಿ ಸ್ಟೆಪ್ಸ್. ನೀವು ಕೂಡ ಈ ಹಬ್ಬಕ್ಕೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.